ಎದ್ದೇಳು. ಹೆದರಬೇಡ. ನನ್ನ ಕೈಲಾದ ಪ್ರಯತ್ನವನ್ನ ನಾನು ಮಾಡ್ತೀನಿ. ಬೇಡಿ ಬಂದವರನ್ನ ಬರಿಗೈಲಿ ಕಳಿಸುವಂತ ಆ ನನ್ನ ಶಕ್ತಿ ದೇವತೆ ಚೌಡವ್ವ ಯಾವತ್ತೂ ಹೇಳಿಲ್ಲ. ಅಗ್ರಜಾತೆ, ಉಗ್ರ ಮಾತೆ, ನಿಗ್ರಹ ಅಧಿದೇವತೆ ಇವಳೇನೆ. ರುದ್ರಪಾಣಿ, ಭದ್ರಪಾಣಿ, ಅಗ್ನಿ ಪರಾಜಿತೆ ಇವಳೇನೆ. ಭಕ್ತರ ಕಷ್ಟಗಳಿಗೋಸ್ಕರನೇ ಈ ಮಗನ್ಮಾತೆ ಇರೋದು. ಇವಳನ್ನು ನಂಬು ತಾಯಿ, ನಿನಗೆ ಒಳ್ಳೆ ದಾರಿ ತೋರಿಸ್ತಾಳೆ. ತಾಯಿ ಚೌಡೇಶ್ವರಿ, ಕುಲವನ್ನ ಕಾಯೋ ಮುತ್ತೈದೆ, ಎಲ್ಲಿದ್ಯಾ ತಾಯಿ? ನಿನ್ನನ್ನೇ ನಂಬಿ ಬಂದಿರೋ ಈ ಭಕ್ತಿನ ನಿರಾಸೆ ಮಾಡಿ ಬರಿಗೈಯಲ್ಲಿ ಕಳಿಸ್ಬೇಡಮ್ಮ. ನನ್ನ ತಾಳಿ ಭಾಗ್ಯ ಕಾಪಾಡು ತಾಯಿ, ಕಾಪಾಡು. ಹೆಸರೇನು? ಅಶೋಕ. ನಿಮ್ಮ ಅಶೋಕನ್ನ ಪತ್ತೆ ಹಚ್ಚೋದಕ್ಕಿರೋದು ಒಂದೇ ದಾರಿ ಅಂದ್ರೆ ಜಲಯಜ್ಞ. ಜಲಯಜ್ಞ ಅಂದ್ರೆ ಒಡೆಯ? ಸಕಲ ಜೀವರಾಶಿಗಳಿಗೆ ಜಲವೇ ಆಧಾರ. ಪ್ರತಿಯೊಂದು ಪಶು, ಪಕ್ಷಿ, ಪ್ರಾಣಿ, ಮನುಷ್ಯ ಬದುಕಿರೋದೇ ಜಲದ ಆಧಾರದ ಮೇಲೆ. ನಿನ್ನ ಗಂಡ ಅಶೋಕನ ಉಸಿರು ಈ ಭೂಮಿ ಮೇಲೆ ಇದೆಯೋ ಇಲ್ವೋ ಅನ್ನೋದನ್ನ ಕಂಡುಹಿಡಿಯೋದು ಜಲದಿಂದ ಮಾತ್ರ ಸಾಧ್ಯ. ಜಲವೇ ಇಲ್ಲ ಅಂದಿದ್ರೆ ಈ ಭೂಲೋಕ ಸೃಷ್ಟಿನೇ ಆಗ್ತಾ ಇರಲಿಲ್ಲ. ಚೌಡೇಶ್ವರಿ ಕಲ್ಯಾಣಿಯಲ್ಲಿ ಜಲಯಜ್ಞ ಮಾಡ್ತೀನಿ. ನಾಳೆ ನಾನು ಮಾಡುವ ಜಲಯಜ್ಞಕ್ಕೆ ನಿನ್ನ ಸಹಾಯ ಬೇಕು. ಜಲಯಜ್ಞಕ್ಕೆ ಮುಂಚೆ ನೀನು ಚೌಡಿ ವ್ರತವನ್ನ ಮಾಡಬೇಕು. ಮಾಡ್ತೀನಿ ಸ್ವಾಮಿ. ನನ್ನ ಗಂಡನ ಉಳಿಸ್ಕೊಳ್ಳೋದಕ್ಕೆ ನನ್ನ ಪ್ರಾಣ ಬೇಕಾದ್ರೂ ಕೊಡ್ತೀನಿ. ಮಾತು ಆಡಿದ್ರೆ ಹೋಯ್ತು. ಒಮ್ಮೆ ಮಾತು ಕೊಟ್ಟ ಮೇಲೆ ತಪ್ಪೋ ಹಾಗಿಲ್ಲ. ತಪ್ಪು ಮಾಡಿದ್ರೆ ಚೌಡಿ ಶಿಕ್ಷಿಸ್ತಾಳೆ. ಖಂಡಿತ ನನ್ನ ವ್ರತನ ನಾನು ಮಾಡೇ ತೀರ್ತೀನಿ ಸ್ವಾಮಿ. ನಾಳೆ ಸೂರ್ಯೋದಯಕ್ಕೂ ಮುಂಚೆ ಚೌಡೇಶ್ವರಿ ದೇವಸ್ಥಾನದ ಬಳಿಯಲ್ಲಿರೋ ಕಲ್ಯಾಣಿಯಲ್ಲಿ ಮುಳುಗಿ ಸೂರ್ಯ ನಮಸ್ಕಾರ ಮಾಡಬೇಕು. ಹುಟ್ಟೋ ಸೂರ್ಯನ ಕಿರಣಗಳು ನಿನ್ನ ಹಣೆ ಮೇಲಿರೋ ಕುಂಕುಮನ ಸ್ಪರ್ಶಿಸಬೇಕು. ಮಿಕ್ಕ ವ್ರತಗಳ ಬಗ್ಗೆ ನಾಳೆ ವಿವರವಾಗಿ ಹೇಳ್ತೇನೆ. ಸೂರ್ಯೋದಯಕ್ಕೂ ಮುಂಚೆ ಕಲ್ಯಾಣಿ ಹತ್ರ ಬರೋದನ್ನ ತಪ್ಪಿಸ್ಬೇಡಿ. ಖಂಡಿತ ಬರ್ತೀನಿ ಸ್ವಾಮಿ. ಆ ತಾಯಿ ವ್ರತನ ಮಾಡೇ ಮಾಡ್ತೀನಿ. ಅದಕ್ಕೆ ಮೊದಲು ಇವತ್ತು ನಾನು ಹೇಳ್ದಾಗ ಮಾಡಿ. ಕರ್ಣಿಕಾ, ಇವತ್ತು ಈ ಗಡಿಗೆನ ನಿಮ್ಮ ಮನೆಗೆ ತಗೊಂಡು ಹೋಗಿ ನಿಮ್ಮ ಮನೆ ಒಳಗಡೆ ಅಶೋಕ್ ಮಲಗ್ತಾ ಇದ್ದ ಜಾಗದಲ್ಲಿ ಇದನ್ನ ಇಟ್ಟು ನಾಳೆ ಬರುವಾಗ ಇದನ್ನ ಜೋಪಾನವಾಗಿ ತಗೊಂಬನ್ನಿ. ನಾಳೆ ನಿನ್ನ ವ್ರತಗಳೆಲ್ಲ ಯಶಸ್ವಿಯಾಗಿ ಮುಗಿದ ಮೇಲೆ ಮಧ್ಯಾಹ್ನ 2 ಗಂಟೆಗೆ ನಾನು ಜಲಯಜ್ಞವನ್ನು ಶುರು ಮಾಡ್ತೀನಿ. ನಿನ್ನ ಭಕ್ತಿ ಮತ್ತು ನೀನು ಮಾಡುವ ವ್ರತಗಳಿಂದ ಈ ಚೌಡೇಶ್ವರಿ ತಾಯಿ ತೃಪ್ತಿಯಾದರೆ ನಾನು ಮಾಡುವ ಜಲಯಜ್ಞ ಯಶಸ್ವಿಯಾಗತ್ತೆ. ಇಲ್ಲ ಅಂದ್ರೆ ಎಲ್ಲ ವ್ಯರ್ಥ ಆಗುತ್ತೆ. ಒಡೆಯ, ಅದೆಷ್ಟೇ ಕಷ್ಟ ಆದರೂ ನಾಳೆ ಯಾವ ಪೂಜೆಗೂ ಭಂಗ ಆಗದಾಗೆ ನಾವು ನೋಡ್ಕೋತೀವಿ. ಆದರೆ ಒಂದು ವಿಷಯ, ಯಾವುದೇ ಕಾರಣಕ್ಕೂ ನಾನು ಈಗ ನಿಮ್ಮ ಕೈಯಲ್ಲಿ ಕೊಟ್ಟಿರೋ ಈ ಗಡಿಗೆನ ಯಾರಿಗೂ ತೋರಿಸ್ಬಾರ್ದು. ಇದ್ರ ಬಗ್ಗೆ ಯಾರಿಗೂ ಏನು ಹೇಳಬಾರ್ದು.
ಯಾರ ಕೆಟ್ಟ ದೃಷ್ಟಿನೂ ಈ ಗಡಿಗೆ ಮೇಲೆ ಬೀಳಬಾರ್ದು. ಇದು ನಿಮ್ಮ ಮತ್ತು ನಿಮ್ಮ ಮನೆಯವರ ಕ್ಷೇಮಕ್ಕಾಗಿ ಹೇಳ್ತಾ ಇದ್ದೀನಿ. ದೃಷ್ಟಿ ಕೆಟ್ಟದಾದರೆ ದೃಷ್ಟಿನೇ ಹೋಗುತ್ತೆ. ಹಾಗೆ ನಾಳೆ ಬರ್ತಾ ಅಶೋಕನ್ ಜಾತಕನ ತಗೊಂಬನ್ನಿ. ನಾವಿನ್ ಬರ್ತೀವಿ ಗುರುಗಳೇ. ಆ ಚೌಡೇಶ್ವರಿ ನಿಮ್ಮೆಲ್ರಿಗೂ ಒಳ್ಳೇದು ಮಾಡಲಿ. ಹೋಗಿ ಬನ್ನಿ. The subscriber cannot be reached at the moment. Please try again later. ಹಲೋ ಹಲೋ, ನಾನು ಜಾನಕಿ ಅಂತ ಅಶೋಕ್ ಸರ್ ಆಫೀಸಲ್ಲಿ ಅಕೌಂಟ್ ಹೆಡ್ಡಾಗಿ ಕೆಲಸ ಮಾಡ್ತಿದ್ದೀನಿ. ಹೇಳಿ, ಯಾರು ಬೇಕಾಗಿತ್ತು? ನೀವ್ಯಾರು ಮಾತಾಡ್ತಿರೋದು? ನಾನು ಮಾತಂಗಿ ಅಂತ, ಈ ಮನೆ ಕೆಲಸದವಳು ಮಾತಾಡ್ತಾ ಇದ್ದೀನಿ. ಆರತಿ ಮೇಡಮ್ ಇದ್ದಾರಾ? ಇಲ್ಲ, ಆರತಿ ಅಮ್ಮನವರು ಹೊರಗಡೆ ಹೋಗಿದ್ದಾರೆ. ಅಯ್ಯೋ, ಅವ್ರ ನಂಬರಿಗೆ ಫೋನ್ ಮಾಡಿದ್ದೆ, ಅವ್ರ ನಂಬರ್ ನಾಟ್ ರೀಚಬಲ್ ಬರ್ತಿದೆ. ನಾನು ಅಶೋಕ್ ಸರ್ ಬಗ್ಗೆ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕಿತ್ತಲ್ಲ. ಏನು? ಅಶೋಕ್ ಅಣ್ಣನ ವಿಚಾರನಾ? ಹೌದು, ಆದರೆ ಈ ವಿಚಾರನ ನಾನು ಆರತಿ ಮೇಡಮ್ ಅವ್ರ ಹತ್ರನೇ ಮಾತಾಡಬೇಕು. ನೋಡಿ, ಆರತಿ ಅಮ್ಮನವರು ತುಂಬ ದೂರ ಹೋಗಿದ್ದಾರೆ. ಅವ್ರು ಬರೋ ಹೊತ್ತಿಗೆ ರಾತ್ರಿ ಆಗತ್ತೆ. ಅಶೋಕ್ ಅಣ್ಣನ ವಿಚಾರ ಅಂತ ಹೇಳ್ತಾ ಇದ್ದೀರಾ? ನಿಮ್ಗೇನೂ ಅಭ್ಯಂತರ ಇಲ್ಲ ಅಂದರೆ ನನ್ನ ಹತ್ರ ಹೇಳ್ತೀರಾ? ಅದು ನಿಮ್ಮ ಜೊತೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನಿನ್ನೆಯಿಂದ ಅಶೋಕ್ ಅಣ್ಣ ಕಾಣಿಸ್ತಾ ಇಲ್ಲ. ಮನೆ ಮುಂದೆ ಬೇರೆ ರಕ್ತ ಚೆಲ್ಲಿತ್ತು. ಅವ್ರು ಈಗ ಬರ್ತಾರೆ, ಆಗ ಬರ್ತಾರೆ ಅಂತ ನಾವೆಲ್ಲರೂ ಕಾಯ್ತಾ ಇದ್ದೀವಿ. ದಯವಿಟ್ಟು ವಿಚಾರ ಏನು ಅಂತ ಹೇಳಿ. ಅದು ಏನಾಯ್ತು ಅಂದರೆ ಅಶೋಕ್ ಅವರು. ಹಲೋ 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 ಅಶೋಕ್ ಅಣ್ಣನ ವಿಚಾರ ಅಂತ ಹೇಳಿದ್ರು. ಫೋನ್ ಯಾಕೆ ಕಟ್ ಮಾಡಿದ್ರು? ಅಂದರೆ ಇವರಿಗೆ ಅಶೋಕ್ ಅಣ್ಣನ ಬಗ್ಗೆ ಏನೋ ಗೊತ್ತಿದೆ ಅಂತ ಆಯ್ತು. ರಾಗಿಣಿ, ಏನು ಮಾಡಕ್ಕೆ ಹೊರಟಿದ್ಯಾ ನೀನು? ಜೈಲ್ಗೆ ಹೋಗೋದಕ್ಕೆ ಆಸೆನಾ ನಿನಗೆ? ಅಮ್ಮ, ಏನಮ್ಮ ಮಾಡ್ತಿದ್ಯಾ ನೀನು? ಅಶೋಕ್ ಪ್ರಾಣ ಅಪಾಯದಲ್ಲಿದೆ. ಇಂಥ ಸಮಯದಲ್ಲಿ ನಾವು ಕಟುಕರ ಥರ ನಡ್ಕೋಬಾರ್ದು. ಪ್ಲೀಸ್ ಫೋನ್ ಕೊಡು. ನೋಡು, ಯಾರ ಪ್ರಾಣ ಎಲ್ಲಾದರೂ ಹಾಳಾಗಿ ಹೋಗಲಿ, ನನಗೆ ನಿನ್ನ ಪ್ರಾಣ ಮುಖ್ಯ ಅಷ್ಟೇ. ಅಮ್ಮ, ಫೋನ್ ಕೊಡಮ್ಮ ಪ್ಲೀಸ್. ಅಮ್ಮ, ಅಮ್ಮ ನಿಂತ್ಕೋ. ಆರ್ತಿ, ಈ ಗಡಿಗೆನ ಯಾರಿಗೂ ತೋರಿಸ್ಬಾರ್ದು ಅಂತ ಸ್ಟ್ರಿಕ್ಟ್ ಆಗಿ ಚೌಡಿ ಉಗ್ರ ಅವ್ರು ಹೇಳಿದ್ದಾರೆ. ನೀನು ಮನೆ ಒಳಗೆ ಹೋಗ್ತಿದ್ದಾಗೆ ನೂರಾರು ಪ್ರಶ್ನೆಗಳನ್ನು ಕೇಳ್ತಾರೆ. ಯಾರಿಗೂ ಉತ್ತರ ಕೊಡ್ಬೇಡ. ಅದಕ್ಕೆಲ್ಲ ಉತ್ತರ ನಾನು ಕೊಡ್ತೀನಿ. ನೀನು ಸೀದಾ ಹೋಗಿ ಅಶೋಕನ ರೂಮಲ್ಲಿ ಇದನ್ನ ಇಟ್ಬಿಡು. ನಾವಿಬ್ರು ಗುಟ್ಟಾಗಿ ಏನೋ ನಡೆಸ್ತಿದ್ದೀವಿ ಅಂತ ಯಾರು ಏನು ಬೇಕಾದ್ರೂ ಅಂದ್ಕೊಳ್ಳಿ. ನೀನು ಯಾವುದಕ್ಕೂ ತಲೆ ಕೆಡ್ಸ್ಕೊಬೇಡಮ್ಮ. ಅಶೋಕ ಸಿಕ್ಕಿದ್ಮೇಲೆ ಎಲ್ರಿಗೂ ವಿವರವಾಗಿ ನಾನೇ ವಿಷಯ ತಿಳಿಸ್ತೀನಿ. ಸರಿ ಮಾವ. ನೋಡು, ಅಶೋಕ್ ರೂಮ್ಗೆ ಗೊತ್ತಿದ್ದೋ ಗೊತ್ತಿಲ್ದೇನೋ ಯಾರು ಬೇಕಾದರೂ ಯಾವಾಗ ಬೇಕಾದರೂ ಹೋಗ್ಬೋದು. ಈ ಗಡಿಗೆನ ರೂಮಲ್ಲಿ ಇಟ್ಮೇಲೆ ಲಾಕ್ ಮಾಡು. ಹಾಗೆ ಆರ್ತಿ, ನಾಳೆ ಬೆಳಗ್ಗೆ ತಡ ಆಗ್ಬಾರ್ದಮ್ಮ. ಸೂರ್ಯೋದಯಕ್ಕೂ ಮುಂಚೆ ನಾವಿಬ್ರು ಕಲ್ಯಾಣಿ ಹತ್ರ ಹೋಗ್ಬೇಕು. ಚೆನ್ನಾಗಿ ನಿದ್ದೆ ಮಾಡು. ಐ ಆಮ್ ಸಾರಿ ಮಾ. ಅಶೋಕ್ ಇಲ್ದಿರೋ ಸಮಯದಲ್ಲಿ ಚೆನ್ನಾಗಿ ನಿದ್ದೆ ಮಾಡು ಅಂತ ಹೇಳ್ತಿದಾರಲ್ಲ ಅಂತ ಅನ್ಯತಾ ಭಾವಿಸ್ಬೇಡ. ಯಾಕೆ ಅಂದರೆ ನಾಳೆ ವ್ರತ ಮಾಡಬೇಕಾಗಿರೋದು ನೀನು. ಯಾವುದೇ ಕಾರಣಕ್ಕೂ ವ್ರತಕ್ಕೆ ಭಂಗ ಆಗಬಾರ್ದು.
ಸರಿ ಮಾವ. ಮಾವ ಬಂದ್ರ? ಭವಾನಿ, ವೇದ, ಮಾವ ಆರ್ತಿ ಬಂದ್ರು. ಯಾಕೆ ಎಲ್ಲರೂ ಹಾಗೆ ನೋಡ್ತಿದ್ದೀರಿ? ಅಶೋಕ್ನ ಕರ್ಕೊಂಡು ಬಂದ್ರೇನೋ ಅಂತ ನೋಡ್ತಾ ಇದೀವಿ ಚಿಕ್ಕಪ್ಪ. ಅಶೋಕ ಸಿಕ್ಕಿದ್ದಿದ್ರೆ ನಾವಿಬ್ರು ಹೀಗೆ ಬರ್ತಿರ್ಲಿಲ್ಲ. ಮೆರವಣಿಗೆ ಮಾಡಿಕೊಂಡು ಕರ್ಕೊಂಡು ಬರ್ತಿದ್ವಿ. ಹಾಗಾದ್ರೆ ಅಶೋಕಣ್ಣ ಸಿಕ್ಲಿಲ್ವಾ ಪಾಪ? ಚಿಕ್ಕಪ್ಪ, ಹೋಗಿದ್ ಕೆಲಸ ಏನಾಯ್ತು? ಚೌಡಿ ಉಗ್ರ ಅವ್ರನ್ನ ಭೇಟಿ ಮಾಡಿದ್ರಾ? ಅಶೋಕ್ ಬಗ್ಗೆ ಏನಾದರೂ ಸುಳಿ ಸಿಕ್ತಾ? ಅವ್ರ ಅಂತರ್ಶಕ್ತಿಗೂ ಅಶೋಕ ಕಾಣ್ತಿಲ್ವಂತಮ್ಮ. ಹಾಗಾದ್ರೆ ಅಶೋಕ್ ಸಿಗಲ್ವಾ ಮಾವ? ಸಿಗ್ತಾನೆ ಅಳಿಯಂದ್ರೆ, ಸಿಗ್ತಾನೆ. ನಮ್ಮ ಸಮಾಧಾನಕ್ಕೆ ಹೇಳ್ತಿದ್ದೀರಲ್ಲ ಪಾಪ ನೀವು? ನಾಳೆ ಚೌಡಿ ಉಗ್ರ ಅವರು ನಮಗೋಸ್ಕರ ಜಲಯಜ್ಞ ಮಾಡ್ತಾರಂತೆ. ಆಗ ನಮ್ಮ ಅಶೋಕ ಬದುಕಿದ್ದನ ಇಲ್ವಾ ಅನ್ನೋದು ಗೊತ್ತಾಗತ್ತಂತೆ. ಮಾವ, ನನಗೆ ಯಾಕೋ ತುಂಬ ಭಯ ಆಗ್ತಿದೆ. ನಾಳೆ ಜಲಯಜ್ಞದಲ್ಲಿ ಏನಾದರೂ... ಸುಮ್ಮನೆ ಇರಿ, ಯಾವಾಗಲೂ ನೆಗೆಟಿವ್ ಮಾತಾಡಬೇಡಿ. ಜಲಯಜ್ಞಕ್ಕೂ ಮುಂಚೆ ನಮ್ಮ ಆರ್ತಿ ಚೌಡಿ ವ್ರತ ಮಾಡ್ತಿದ್ದಾಳೆ. ಆ ವ್ರತಕ್ಕೆ ಯಾವುದೇ ಅಡ್ಡಿ ಆತಂಕ ಆಗಬಾರ್ದು. ಹಾಗಾದ್ರೆ ಮಾತ್ರ ಜಲಯಜ್ಞ ಮಾಡಬಹುದಂತೆ. ಆರ್ತಿ, ಹುಷಾರಮ್ಮ. ಅಶೋಕ್ ಎಲ್ಲಿದ್ದಾನೆ, ಹೇಗಿದ್ದಾನೆ, ಏನು ಮಾಡ್ತಿದ್ದಾನೆ, ಬದುಕಿದಾನೋ ಸತ್ತಿದಾನೋ ಅಂತ ಕಂಡು ಹಿಡಿಯೋದು ನಿನ್ನ ಕೈಯಲ್ಲಿದೆ. ಆರ್ತಿ, ನೀನು ಹೋಗಮ್ಮ. ಆರ್ತಿ, ನಿನ್ನ ಕೈಯಲ್ಲಿರೋದೇನದು? ಆರ್ತಿ, ನೀನು ಹೋಗು. ಅಲ್ಲ ರೀ, ಕದ್ದು ಮುಚ್ಚಿ ತಗೊಂಡು ಹೋಗುವಂಥದ್ದು ಏನಿದೆ ಈ ಮನೇಲಿ? ಆರ್ತಿ ಕೈಯಲ್ಲಿ ಏನಿದೆ ಅಂತ. ಆರ್ತಿ, ಕದ್ದು ಮುಚ್ಚಿ ತಗೊಂಡು ಹೋಗೋ ಅವಶ್ಯಕತೆ ಇಲ್ಲಿ ಯಾರಿಗೂ ಇಲ್ಲ. ಎಲ್ಲದಕ್ಕೂ ಒಂದು ಕಾರಣ ಇರುತ್ತೆ, ಅದನ್ನ ಎಲ್ರಿಗೂ ಹೇಳೋಕ್ಕಾಗಲ್ಲ. ಅಂಥದ್ದೇನು ಚಿಕ್ಕಪ್ಪ? ಸಮಯ ಕೂಡು ಬಂದಾಗ ನಾನೇ ಎಲ್ರಿಗೂ ಹೇಳ್ತೀನಿ. ಅಲ್ಲಿವರೆಗೂ ಯಾರು ಏನೂ ಕೇಳಬೇಡಿ, ಪ್ರಶ್ನೆ ಮಾಡಬೇಡಿ. ನಾಳೆ ಜಲಯಜ್ಞಕ್ಕೆ ನಾನು ಆರ್ತಿ ಇಬ್ಬರೇ ಹೋಗ್ತಿದ್ದೀವಿ. ಎಲ್ಲ ಒಳ್ಳೇದಾಗ್ಲಿ ಅಂತ ಮನೇಲೇ ಇದ್ದು ದೇವ್ರ ಪ್ರಾರ್ಥನೆ ಮಾಡಿ. ನಮ್ಮ ಅಶೋಕ ಬದುಕು ಬರಲಿ ಅಂತ ಆ ದೇವರಲ್ಲಿ ಕೇಳ್ಕೊಳ್ಳಿ. ನಂಗೋಸ್ಕರ ನಾವ್ ಏನ್ ಬೇಕಾದ್ರೂ ಮಾಡ್ತೀವಿ ಪಾಪ. ಹೌದು ಮವ, ಅಶೋಕ್ ಎಲ್ಲೇ ಇದ್ರೂ ಚೆನ್ನಾಗಿರಲಿ, ಅವನು ಆದಷ್ಟು ಬೇಗ ಮನೆಗೆ ಬರಲಿ ಅಂತ ನಾನು ನಾಳೆ ಪೂರ್ತಿ ದೇವ್ರ ಹತ್ರ ಬೇಡ್ಕೋತೀನಿ. ನಾಳೆ ಸಂಕಷ್ಟಹರ ಚತುರ್ಥಿ, ನಾವೆಲ್ಲರೂ ಸಂಜೆವರೆಗೂ ಉಪವಾಸ ಮಾಡ್ತೀವಿ. ಅಶೋಕ್ ಸುಳಿವು ಸಿಗೋವರೆಗೂ ನಾವು ಒಂದು ತೊಟ್ಟು ನೀರು ಸಹ ಕುಡಿಯೋದಿಲ್ಲ. ನೀವೆಲ್ಲರೂ ಅಶೋಕ್ ಮೇಲೆ ಇಟ್ಟಿರೋ ಪ್ರೀತಿ ಒಂದಿನ ಅವನಾಗ ಅವನೇ ಮನೆಗೆ ಬರೋ ಹಾಗೆ ಮಾಡುತ್ತೆ. ನಿಜ. ಆರ್ತಿ ಏನೋ ತಗೊಂಡು ಹೋದ್ಲಲ್ಲ, ಏನಿರಬಹುದು?
ಅವ್ರು ಯಾಕೆ ಇದನ್ನ ಕೊಟ್ಟರು, ಇಲ್ಯಾಕೆ ಇಡೋಕೆ ಹೇಳಿದ್ರು, ನಂಗೊಂದು ಗೊತ್ತಿಲ್ಲ. ಆದರೆ ಅಶೋಕ್ ಅವ್ರು ಎಲ್ಲೋ ಇದ್ದಾರೆ ಅಂತ ನನ್ಗನ್ನಿಸ್ತಾ ಇದೆ. ನಾಳೆ ಅವ್ರು ನಮಗೆ ಸಿಗ್ತಾರೆ ಅಂತ ಅನ್ನಿಸ್ತಾ ಇದೆ. ಆ ನಂಬಿಕೆ ನನಗಿದೆ. ಆ ಚೌಡೇಶ್ವರಿ ಅಶೋಕ್ ಅವ್ರನ್ನ ಹುಡುಕೊಡ್ತಾಳೆ ಅಂತ ನಂಬಿದ್ದೀನಿ. ಮನೆಯವ್ರ ಮುಂದೆನೆ ಅಷ್ಟೊಂದು ಸೀಕ್ರೆಟ್ ಮೇಂಟೈನ್ ಮಾಡೋವಂಥದ್ದು ಏನಿದೆ? ಮೋಸ್ಟ್ಲಿ ಆ ಚೌಡಿ ಉಗ್ರನೇ ಕೊಟ್ಟಿರೋ ವಸ್ತು ಆಗಿರಬೇಕು. ಒಳ್ಳೆ ಬಾಂಬ್ ಥರ ಮುಚ್ಕೊಂಡು ಎತ್ಕೊಂಡು ಹೋಗ್ತಾಳೆ. ಅವನೇ ಹೇಳಿರ್ತಾನೆ ಯಾರಿಗೂ ತೋರಿಸ್ಬೇಡ ಅಂತ. ಅದು ಏನೇ ಆಗಿರಲಿ, ನಾನು ಅದನ್ನು ನೋಡಲೇಬೇಕು. ಜಾಸ್ತಿ ಮಾಡ್ತಿದಾರಲ್ಲ. ಇಲ್ಲೇನು ಮಾಡ್ತಿದ್ದೀರಾ ಅತ್ತೆ? ಆರ್ತಿ, ಅದು ನೀನು ಏನಿಲ್ಲ ಆರ್ತಿ, ನಿನ್ನನ್ನು ಮಾತಾಡ್ಸೋಣ ಅಂತಾನೆ ಬಂದೆ. ಕೆಳಗಡೆ ನೀನೇನು ಹೇಳ್ದೆ ಬಂದ್ಬಿಟ್ಟಿಯಲ್ಲ, ಅದಕ್ಕೆ. ಆ ಚೌಡಿ ಉಗ್ರ ಏನು ಹೇಳ್ದ? ಅಶೋಕನ್ನ ಹುಡ್ಕೊಡ್ತೀನಿ ಅಂತ ಹೇಳ್ದನಾ? ನಮ್ಮ ಅಶೋಕ್ ನಿಜವಾಗ್ಲೂ ಸಿಗ್ತಾನೆ ಅನ್ನೋ ಭರವಸೆ ಕೊಟ್ರಾ? ಹಾತೆ ಕೊಟ್ಟಿದ್ದಾರೆ. ಅವ್ರನ್ನ ನಂಬೋದಾ ಅಥವಾ ಮಾಟ ಮಂತ್ರ ಅಂತ ಹೇಳಿ ಸುಮ್ಮನೆ ದುಡ್ಡು ಕಿತ್ಕೋತಾರಾ? ಇಲ್ಲಾತೆ, ಅವ್ರು ಹಾಗಲ್ಲ. ಅವ್ರಿಗೆ ಇಡೀ ಊರ್ಗೂರೇ ಕೊಂಡಾಡುತ್ತೆ. ಅವರನ್ನ ದೇವ್ರು ಅಂತ ನಂಬಿದ್ದಾರೆ. ಅವ್ರ ಹತ್ರಕ್ಕೆ ಯಾರು ಏನೇ ಕಷ್ಟ ಅಂತ ಹೋದ್ರೂ ಅದಕ್ಕೆ ಪರಿಹಾರ ಸೂಚಿಸ್ತಾರೆ. ಹಾಗಾದ್ರೆ ನಮ್ಮ ಅಶೋಕನ ವಿಷಯ ಗೊತ್ತಾಗ್ಬೋದು ಅನ್ನೋ? ನಾವು ಅದೇ ಆಸೆಯಲ್ಲಿದ್ದೀವಿ ಅತ್ತೆ. ನಾಳೆ ಏನೇನು ಮಾಡ್ತಾರಂತೆ? ಬೆಳಗ್ಗೆ ಸೂರ್ಯೋದಯಕ್ಕೂ ಮುಂಚೆ ನಾನು ಕಲ್ಯಾಣಿಲಿ ಮುಳುಗಿ ಸೂರ್ಯ ನಮಸ್ಕಾರ ಮಾಡಬೇಕಂತೆ. ಅದಾದಮೇಲೆ ಚೌಡೇಶ್ವರಿ ವ್ರತಗಳು ಶುರುವಾಗುತ್ತೆ. ಆಮೇಲೆ ಜಲಯಜ್ಞ ಮಾಡ್ತಾರಂತೆ. ಅಲ್ಲಿಂದ ಅಶೋಕ್ ಎಲ್ಲಿದ್ದಾರೆ ಅಂತ ಗೊತ್ತಾಗುತ್ತೆ ಅಂತ ಹೇಳ್ತಿದ್ರು. ಸರಿ ಸರಿ, ಅದು ಸರಿ. ಯಾವತ್ತೂ ನೀನು ರೂಮ್ನ ಲಾಕ್ ಮಾಡೋಳಲ್ಲ, ಇವತ್ತು ಯಾಕೆ ರೂಮ್ ಲಾಕ್ ಮಾಡಿದ್ಯಾ?